ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತಿನ ವ್ಲಾಗ್ದಾಗ ನಾವು RCB ಸೆಲೆಬ್ರೇಷನ್ ಬೆಂಗಳೂರದಾಗ ನಡೆಯೋವಂತಿತ್ತು ರೀ. ಮತ್ತು ಪರೇಡ್ ಕೂಡ ಇತ್ತು, ಅದನ್ನು ನೋಡೋಣ ಅಂತ ಹೋಗಿತ್ತು. ಬರ್ರಿ ಅದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಮತ್ತು ಏನೇನೆಲ್ಲ ನೋಡಿದ್ವಿ ಮತ್ತು ಫ್ಯಾನ್ಸ್ ಎಲ್ಲ ಎಷ್ಟು ಕ್ರೌಡೆಡ್ ಆಗಿತ್ತು ಅಂತ ತೋರಿಸ್ತೀನಿ. ನಾನು ನಮ್ಮ ಫ್ರೆಂಡ್ ಶಿವ್ ಕೂಡ ಹೋಗಿದ್ವಿ. ಇಲ್ಲಿ ಮೆಟ್ರೋ ಸ್ಟೇಷನ್ಸ್ಗಳು ಮಾತ್ರ ಫುಲ್ಲಿ ಕ್ರೌಡೆಡ್ ಆಗಿ ಬರ್ತಿದ್ರು ರೀ. ಟ್ರೈನ್ಸ್ ಎಲ್ಲ ನಾವೇ 2 ಸರಿ ನಿಂತರೂ ಕೂಡ ಇಷ್ಟು ಜಾಗ ಕೂಡ ಇರಲಿಲ್ಲ ಮೆಟ್ರೋದಲ್ಲಿ. ಬಟ್ ಜೋಶ್ಗೇನು ಕಡಿಮೆ ಇರಲಿಲ್ಲ. ಎಲ್ಲೇ ನೋಡ್ರಿ ಫುಲ್ ಜನ ಅಂದ್ರೆ ಜನ ರೀ. ಸ್ಟೇಡಿಯಂ ನಿಯರ್ ಮತ್ತು ವಿಧಾನಸೌಧ ಹತ್ರ ಫುಲ್ಲು ಜನ ರೀ. ಇದು ಎನ್ವಿರಾನ್ಮೆಂಟ್ ಮಾತ್ರ RCB ಫ್ಯಾನ್ಸ್ಗೆ ತುಂಬ ಖುಷಿ ಕೊಡ್ತೈತಿ. ನಾನೇನು ಜಾಸ್ತಿ ಮಾತಾಡೋಕೆ ಹೋಗಲ್ರಿ ಈ ವಿಡಿಯೋದಲ್ಲಿ. ನೀವು ನೋಡಿರಿ, ಎಂಜಾಯ್ ಮಾಡಿರಿ. ನೀವು RCB ರಿಯಲ್ ಫ್ಯಾನ್ ಆಗಿದ್ರೆ ರಿಯಲಿ ನೀವು ಎಂಜಾಯ್ ಮಾಡ್ತೀರಿ. ಅಂದರೆ ಅಷ್ಟು ಚೆನ್ನಾಗಿತ್ತು ರೀ ಎನ್ವಿರಾನ್ಮೆಂಟ್. He's trying to call you. ನಮಗೇನು ಸ್ಟೇಡಿಯಂ ಪಾಸ್ ಸಿಕ್ಕಿರಲಿಲ್ಲ ರೀ ಆನ್ಲೈನಲ್ಲಿ ಕೂಡ. ಸೊ ನಾವು ಅದನ್ನೆಲ್ಲ
ಸ್ಟೇಡಿಯಂ ಮತ್ತು ಎನ್ವೈರ್ಮೆಂಟ್ ನೋಡಿಕೊಂಡು ವಿಧಾನಸೌಧ ಹತ್ರ ಹೊಂಟ್ವಿ. ಬರ್ರಿ ವಿಧಾನಸೌಧ ಕಡೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಕ್ರೌಡ್ ಭಾಳ ಗಾಡಿ ಬಿಟ್ಟವ. ಆ ಕಡೆ ಅಲ್ಲ ಅಲ್ಲಿ ಈ ವಿಧಾನಸೌಧ ಹತ್ರ ಮಾತ್ರ ಜನ ಅಂದ್ರೆ ಜನ ರೀ. ಅಲ್ಲಿ ನಿಂದ್ರಾಕ್ ಸತಿ ಕರೆಕ್ಟ್ ಜಾಗ ಇರಲಿಲ್ಲ, ಮತ್ತು ಅಲ್ಲಿ ನೋಡೋಕೆ ಸತ್ಯಾಗ ಏನೂ ಸಿಗೋವಂತಿದ್ದಿಲ್ಲ ರೀ. ಅಷ್ಟು ಫುಲ್ ಜನ ತುಂಬಿಬಿಟ್ಟಿದ್ರು. ಮುಂದ್ಗಡೆ ಎಲ್ಲ ನಿಂತ್ಬಿಟ್ಟಿದ್ರು, ಹಿಂದ್ಗಡೆ ಕೂಡ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿತ್ತು. ನೋಡೋಕೆ ಚಾನ್ಸ್ ಇರಲಿಲ್ಲ ರೀ. ಭಾಳ ದೂರ ಆಗಿಬಿಟ್ಟಿತ್ತು ನಮಗೆ, ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ. చిన్న అక్కడే వస్తుంది ఇండియా వస్తుంది. ಬೀಳಿಸ್ತಾಳೆ ಬಡಿ ಮಗ. ಕಡೆಗೂ ಹಿಂಗೆ ಮಾಡಿ ಮುಂದೋಗಿದ್ದಕ್ಕೆ ಸ್ವಲ್ಪ ದೂರದಾಗ ಪ್ಲೇಯರ್ಸ್ ಕಾಣಂತಿದ್ದು ರೀ. ಅದ ನಮ್ಮ ಲಕ್. ಇದಾದ ತಕ್ಷಣ ನಮ್ಮ ಮಳೆ ಒಂದು ಸ್ಟಾರ್ಟ್ ಆಗಿಬಿಡ್ತೀರಿ. ಇದರಿಂದ ನಮ್ಗೆ ಮತ್ತೆ ನೋಡೋಕನ ಆಗಲಿಲ್ಲ ಅಲ್ಲಿ. ಬಟ್ ಎಂಥ ಮಳೆ ಆದರೂ RCB ಫ್ಯಾನ್ಸ್ ಮಾತ್ರ ಜಾಗ ಬಿಡಲಿಲ್ಲ ರೀ ಅಲ್ಲಿ. ಎಲ್ಲರೂ ಹಂಗೆ ನಿಂತು ನಾವು ವೆಯ್ಟ್ ಮಾಡೋ ಅಂತಿದ್ರು. ನಡೀತೆ ಹೋಗೋಣ.
ಮತ್ತು ಇನ್ನೊಂದು ಸ್ಯಾಡ್ ಪಾರ್ಟ್ ಏನಂದ್ರೆ ಇದು ಓಪನ್ ಬಸ್ ಶೋನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದು ರೀ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ. ಮತ್ತು ನಮ್ಗೆ ಅದು ಪ್ಲೇಯರ್ಸ್ನ ಡೈರೆಕ್ಟಾಗಿ ನೋಡೋ ಅವಕಾಶನೇ ಇರಲಿಲ್ಲ. ಮತ್ತು ಡೈರೆಕ್ಟ್ ಪ್ಲೇಯರ್ಸ್ ಕ್ಲೋಸ್ಡ್ ಬಸ್ಸಸ್ನಾಗ ಡೈರೆಕ್ಟಾಗಿ ಸ್ಟೇಡಿಯಮಿಗೆ ರೀಚ್ ಆಗಿಬಿಟ್ಟಿದ್ರು. ಸೊ ನಾವು ಆಮೇಲೆ ಹೋದ್ವಿ, ಬಟ್ ಕ್ರೌಡ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಅಲ್ಲಿ ಬೇರೆ 11 ಡೆತ್ ಕೂಡ ಆಗಿಬಿಟ್ಟಿತ್ತು ಕಾಲು ತುಳಿತಕ್ಕೆ. ಅದೇ ಕಾರಣಕ್ಕೆ ನಾವು ಅಲ್ಲಿ ಮುಂದೆ ಕೂಡ ಹೋಗೋಕ್ಕಾಗಲಿಲ್ಲ. ಮತ್ತು ಭಾಳಷ್ಟು ಪೀಪಲ್ ಇಂಜೂರ್ ಕೂಡ ಆಗಿದ್ರು. ಇದ್ರಾಗ ಯಾರು ಸರಿ ಯಾರು ತಪ್ಪಂತ ನಾವು ಹೇಳಕ್ಕೆ ಹೋಗೋದಿಲ್ಲ ರೀ. ಇನ್ನೊಂದು ಸ್ವಲ್ಪ ಪ್ರಿಕಾಷನ್ ತಗೋಬೇಕಿತ್ತು ಗೌರ್ಮೆಂಟ್ ಕಡೆಯಿಂದನೂ ಮತ್ತು KCC ಬೋರ್ಡ್ ಕಡೆಯಿಂದನೂ. ಮತ್ತು ಇನ್ನೊಂದು ಸ್ವಲ್ಪ ನಮ್ಗೆ ಟೈಮ್ ಕೂಡ ಕೊಡಬೇಕಿತ್ತು ಫ್ಯಾನ್ಸಿಗೆ ಕೂಡ. ಅಂದರೆ ನಮಗೂ ಕೂಡ ಅದು ಕರೆಕ್ಟಾಗಿರೋದು ಮತ್ತು ಎಲ್ಲ ಸಿಸ್ಟಮ್ ಕೂಡ ಕರೆಕ್ಟಾಗಿರೋದು ಅನ್ನಿಸ್ತದೆ. ಅದು ಇಂಥ ಪ್ರೋಗ್ರಾಮ್ಸ್ಗಳಿಗೆ ಹೋಗುವಾಗ ಪ್ಲೀಸ್ ತುಂಬ ಕೇರ್ಫುಲ್ಲಾಗಿರಿ. ಕಾಲು ತುಳಿತಕ್ಕೆ ಎಷ್ಟೋ ಜನ ಸಾಯ್ತಿರ್ತಾರೆ. ಸೊ ಇಂಥ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್, ಇಂಥ ದೊಡ್ಡ ಇವೆಂಟ್ಸ್ ಇದ್ದಾಗ ತುಂಬ ಕೇರ್ಫುಲ್ಲಾಗಿರಿ. ನಮಗೆ ಕೂಡ ಅಲ್ಲಿ ಮೆಟ್ರೋ ಕ್ಲೋಸ್ ಆಗಿ ಸಾಕಷ್ಟು ನಡ್ಕೊಂಡು ಬಂದು ಬಸ್ಸಸ್ನ ಕ್ಯಾಚ್ ಮಾಡಬೇಕಾಯ್ತು. ಸೊ ತುಂಬ ಕೇರ್ಫುಲ್ಲಾಗಿರಿ, ಎಲ್ಲ ನೋಡಿಕೊಂಡೇ ಹೋಗಿ. ಮತ್ತು ಅತಿ ಚಿಕ್ಕ ಮಕ್ಕಳನ್ನ ಇಂಥ ಕ್ರೌಡೆಡ್ ಪ್ಲೇಸಲ್ಲಿ ಪ್ಲೀಸ್ ಕರ್ಕೊಂಡು ಹೋಗಬೇಡಿ. ಯಾಕಂದರೆ ತುಂಬ ಕಷ್ಟ ಆಗ್ತದೆ. ದೊಡ್ಡವ್ರಿಗೆ ಕಷ್ಟ ಆಗ್ತದೆ ಅಂದಮೇಲೆ ಚಿಕ್ಕ ಮಕ್ಕಳನ್ನ ಇಂಥ ಪ್ಲೇಸಲ್ಲಿ ಪ್ಲೀಸ್ ಕರ್ಕೊಂಡು ಹೋಗಕ್ಕೆ ಹೋಗಬೇಡಿ. RCB ಗೆದ್ದೈತಂತ ಫುಲ್ಲು ಖುಷಿ ಪಡೋ ಅಂತಿದ್ವಿ ರೀ ರಾತ್ರಿಯಿಂದ ಇಲ್ಲಿವರೆಗೂ ರೋಡ್ ಶೋವರೆಗೂ. ಬಟ್ ಸಡನ್ನಾಗಿಂಥ ಇವೆಂಟ್ಸ್ ಆದಮೇಲೆ ನಮ್ಗೆ ಮೂಡ್ ಕೂಡ ಇಲ್ಲ ರೀ ಸೆಲೆಬ್ರೇಷನದು. ಎಲ್ಲ ಒಂಥರ ಬೇಜಾರಾಗ್ಬಿಡ್ತು ರೀ.